ಅವಳು ಅಣ್ಣ ನೋಡಿ ಏನೂ ಮಾತಾಡಿರಲ್ಲ ಆದರೂ ಹೊಡಿತಾರೆ ಹಾಗೆ ಒಂದ್ಸಲ ಹೋಗಿ ನೋಡಿದ್ರೆ ಹೆಂಡತಿ ಹೆಣದ ಮೇಲೆ ಬಿದ್ದು ಅಳ್ತಾನೆ, ಓ ಅಂತ ಕಿರಿಸ್ತಾನೆ, ಎದೆ ಬಡ್ಕೋತಾನೆ, ಶರ್ಟ್ ಹರ್ಕೋತಾನೆ. ಇದ್ದಾಗ ಅವಳು ಪ್ರಾಣ ತೆಗೆದುಬಿಟ್ಟು ಸತ್ತಾಗಿ ನನ್ನ ಮಗ ನೋಡಿದವರೆಲ್ಲ ಏನಯ್ಯ ಪೆರುಮಾಳು ಇಷ್ಟು ಹೆಂಡ್ತಿನ ಪ್ರೀತಿಸಿದ್ನ ಅಂತ. ಸಾಲದೇದಕ್ಕೆ ನನ್ನ ಹೆಂಡ್ತಿ ನೋಡಿ ನೀವು ಹೆಂಡ್ತಿನ ಜೀವ ಪ್ರಾಣ ತೆಗೆದುಬಿಟ್ಟು ಆಮೇಲೆ ಅವಳ ಮುಂದೆ ಅಯ್ಯೋ ಪೊಯ್ಟಿಯೇ ಅಂತಂದ. ಅವ್ರ ಸೋದರ ಮಾವ ನೋಡೋರು ಏಯ್ ಬುರವಾಯ್ ಅಂದ. ಎಲ್ಲ ಏನು ಹಂಗೆ ಬಡ್ಕೊತಾ ಇದ್ಯಾ ನೀನು? ಸತ್ತಿರೋದು ನನ್ನ ಹೆಂಡ್ತಿ, ನಿನ್ನ ಹೆಂಡ್ತಿ ಅಲ್ಲ ಅಂದ. 3 ತಿಂಗಳಿಂದ ನಿಮ್ಮಪ್ಪ ಸತ್ತ, ಆವಾಗ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. 2 ತಿಂಗಳಿಂದ ನಿಮ್ಮಮ್ಮ ಸತ್ತಾಗಲ, ಆಗಲೂ ಕಣ್ಣಲ್ಲಿ ನೀರು ಬರಲಿಲ್ಲ. ಈಗ ಹೆಂಡ್ತಿ ಸತ್ತಿದ್ದಾಳೆ, ಎದೆ ಪಡ್ಕೊಂಡು ಅಳ್ತೀಯ ಅಂತ. ಅಪ್ಪ ಸತ್ತಾಗ ಏನಂದೆ ನೀನು? ನಾನು ನಿನ್ನ ಅಪ್ಪನ ಥರ ನೋಡ್ಕೋತೀನಿ ಅಂದೆ, ಸುಮ್ಮನೆ ಅದೇ. ಅಮ್ಮ ಸತ್ತಾಗ ಒಟ್ಟಾರದ ಹೆಂಗಸ್ರೆಲ್ಲ ಬಂದರು, ನನ್ನ ಮಗನ ಥರ ನೋಡ್ಕೋತೀವಪ್ಪ ಅಳ್ಬೇಡ, ನಾವೆಲ್ಲ ನಿನ್ನ ಅಮ್ಮಂದ್ರು. ಒಂದು ಹೆಂಡ್ತಿ ಸತ್ತು 3 ಗಂಟೆ ಆಗಿದೆ, ಒಬ್ಬರಾದರೂ ಬಂದು ನೀನು ಹೆಂಡ್ತಿ ಥರ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರ? ಅಳ್ದೆ ಏನು ಮಾಡಲಿ ಅಂದ. ಪಾಪ ಅವನ ಪ್ರಾಬ್ಲಮ್ ಅದು ಇದೆ. ಹೀಗೆ ಈ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಸತ್ತರೆ ಆ ಗೌಡ್ರು, ಊರಿನ ಹಿರಿಯ ಗೌಡ್ರು ಬರಬೇಕು. ಅವ್ರು ಬರೋವರೆಗೂ ಹೆಣ ಎತ್ತಲ್ಲ. ಸರಿ ಕಾದರೂ ಆ ಊರಲ್ಲಿ ಯಾವುದೋ ಪ್ರೋಗ್ರಾಮ್ಗೆ ಹೋಗಿ ನೋಡಿದ್ವಿ. ನಮಗೇನು ಅಂತಂದರೆ ಸತ್ತಿರೋ ಅಳ್ತಾ ಇದ್ರೆ ನಾವು ಏನಾದರೂ ಇಲ್ಲೇನೋ ಮ್ಯಾಟ್ರ್ ಸಿಗುತ್ತೆ ಅನ್ನೋ ಅಂತ ನಾವು ನೋಡ್ಬೇಕು. ಸತ್ತಿದ್ದಾನೆ, ತೆಗಿಲೇನ ಅಂತ ಅವ್ನು ಕೇಳಿದೆ. ಇಲ್ಲ ಗೌಡ್ರು ಬರ್ಬೇಕು. ಸರಿ ಗೌಡ್ರು ಬರಲಿಲ್ಲ. ಸ್ವಲ್ಪ ಅವನ ಪಾಪ ಗೌಡ ಎಲ್ಲ ಹೋಗಿದ್ದ, ಅವನ ಊರಲ್ಲಿ ಯಾರು ಸತ್ರು ಅವನು ಎಲ್ಲ ಕೆಲಸ ಬಿಟ್ಟು ಬರ್ಬೇಕು ಅಂದ. ಬಂದ ಗೌಡ ಅಲ್ಲಿ ಮ್ಯಾಗ ಬರ್ರಿ ಅಂತಾರೆ. ಯಾರು ಒಳಗೆ ಬಂದರೆ ಒಳಗೆ ಬನ್ನಿ ಅನ್ನಲ್ಲ, ಮ್ಯಾಗ ಬರ್ರಿ ಅಂತಂದ. ಸರಿ ಬಂದು ಗೌಡ್ರು ಬಂದಿದ್ದ ತಕ್ಷಣ ಗೌಡ್ರು ಬಂದರು ಅಂತ ಇವಳು ಜಾಸ್ತಿ ಅಯ್ಯೋ ಗೌಡ್ರ ಹೋಗ್ಬಿಟ್ಟ ಬರ್ರಿ ಗೌಡ್ರೆ ಮ್ಯಾಗ ಬರ್ರಿ ಅಂತಂದ. ಗಂಡಿಗೆ ನೋಡು ಯಾರು ಬಂದಾರ? ಗೌಡ್ರು ಬಂದಲ್ಲ, ಮ್ಯಾಕ್ ಕರ್ಕೋ ಅಂತ. ಗೌಡ ಹೇಳ್ದೆ ಅಲ್ಲ ಅಂತ ಹೋಗ್ಬಿಟ್ಟು ಅವ್ನ ಹೆಂಡ್ತಿಗೂ ಅವ್ನಿಗೆ ಇನ್ನೇನು ಜಗಳ ಇಲ್ಲ ಸರ್. ನಾಯಿ ಗಂಡ ಹೆಂಡ್ತಿ ಮಧ್ಯೆ ಬಂದು ಮಲ್ಕೊಂಬಿಡೋದು. ಇವನು ಮದುವೆ ಮುಂಚೆಯಿಂದ ಆ ನಾಯಿ ಜೊತೆನೇ ಇದ್ದು ಅಭ್ಯಾಸ ಆಗ್ಬಿಟ್ಟು ಆ ನಾಯಿಗೆ ಇವನು ಮದುವೆ ಆದಮೇಲೂ ಬಿಡ್ತಿರ್ಲಿಲ್ಲ. ಹೆಂಡ್ತಿ ನೋಡ್ರಿ ಕಂತ್ರಿ ನಾಯಿ ಬೆಡ್ ಮೇಲೆ ಮಲಗಿಸ್ಕೋಬೇಡ್ರಿ, ನಾನು ಇಲ್ವಾ ಅಂತ ಅವಳಂದು. ಸರಿ ಅದ್ರ ಬಗ್ಗೆ ಜಗಳಾಗಿ ಡೈವರ್ಸ್ವರೆಗೂ ಹೊರಟೋಯ್ತು. ಕೊನೆಗೆ ಒಂದು ದಿವಸ ನನ್ನ ಹತ್ರ ಬಂದ, ರಿಚಿ ನಾನು ನಾಯಿ ಬೇಕಾದ್ರೆ ಬಿಡ್ತೀನಿ, ನನ್ನ ಹೆಂಡ್ತೀನಿ ಬಿಡಲ್ಲ ಅಂತಂದು. ಯಾವ್ದಾರು ಒಂದು ಇಟ್ಕೊಳ್ಳಲಿ, ಇಲ್ಲ ನಾಯಿ ಇಟ್ಕೊ, ಇಲ್ಲ ಹೆಂಡ್ತೀನಿ ಇಟ್ಕೊ. 2 ಬೆಡ್ ಮೇಲೆ ಹೆಂಗೆ ಇಟ್ಕೊಂತೀಯ? ಅದೇ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಒಂದು ಕೆಲಸ ಮಾಡು, ಈ ವಿಷಯಕ್ಕೆ ಡೈವರ್ಸ್ ತೊಗೊಳೋದು, ಜಗಳ ಮಾಡೋದು ಬೇಡ. ಹೆಂಗೂ ಬ್ಯಾಂಕಲ್ಲಿದೆಯಾ, ಡೆಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಬಿಡು. ಒಂದು 3 ತಿಂಗಳು ಗಂಡ ಹೆಂಡ್ತಿ ಒಟ್ಟಿಗೆ ಇಲ್ಲದೆ ಇದ್ದರೆ ಒಬ್ರಿಗೊಬ್ಬರು ವ್ಯಾಲ್ಯೂ ಗೊತ್ತಾಗುತ್ತೆ. ಹೌದಾ ಅಂತ ಹೋಗ್ಬಿಟ್ಟ, ಡೆಲ್ಲಿಗೆ ಹೊಟ್ಟೋಗ್ಬಿಟ್ಟ. ಅವಳೇನೋ ಗಂಡನ ಕೋಪ ನಾಯಿ ಮೇಲೆ ಹತ್ರು, ನಾಯಿಗಳು ಸ್ವಲ್ಪ ತಡ್ಕೊಂತವೆ. ಅದು ಏನಾಯಿತು ಸರ, ನಾಯಿ ಎಗರ್ಬಿಟ್ಟು ಕತ್ತಿಡಿದ್ಬಿಡ್ತು ಅವ್ನು ಹೆಂಡ್ತಿದ್ದು. ಪ್ರಾಣ ಹೋಗೋವರೆಗೂ ಬಿಡಲಿಲ್ಲ, ಸತ್ತೇ ಹೋಗಿ. ಇವನಿಗೆ ನ್ಯೂಸ್ ಹೋಯ್ತು, ನೋಡಯ್ಯ ನಿನ್ನ ಹೆಂಡ್ತಿ ತೀರ್ಕೊಂಬಿಟ್ಲು. ಒಂದು ಕಡೆ ಸಂತೋಷ, ಒಂದು ಕಡೆ ಯಾರು ಈ ಪುಣ್ಯಾತ್ಮ ನನ್ನ ಹೆಂಡತಿಯನ್ನು ಕೊಂದವನು ಅಂತ. ನಿನ್ನ ಪ್ರೀತಿಯ ನಾಯಿ ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ನಂತೆ ಬ್ಯಾಂಕಲ್ಲಿ. ಎಲ್ಲರೂ ಕೇಳುತ್ತೆ, ಕ್ಯಾ ಹೈ ಶಾದಿ ಕಾ ಆ್ಯನಿವರ್ಸರಿ ಹೈ, ಪೂಛೋ ಮತ್ ಸ್ವೀಟ್ ಕಾವು ಹಮಾರಾ ಕುತ್ತಾನೆ ಮುಜೆ ಫ್ರೀಡಮ್ ದೇ ದಿಯಾ ಅಂತ. ಸರಿ ಬಂದಾಗ ಹೇಳ್ಕೊಳಕ್ಕಾಗಲ್ವಲ್ಲ, ಹೆಂಡತಿ ಸತ್ತಿದ ಖುಷಿ ಇದೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾರು ನನ್ನ ಹೆಂಡತಿ ಸಾಯಿಸಿತ್ತು, ಚೂರು ಮಾಡಾಕ್ಬಿಡ್ತೀನಿ ನೋಡೋ ನಿನ್ನ ಪ್ರೀತಿ ಎಲ್ಲ ನಾಯಿ ಅಂತಂದ. ಆ ನಾಯಿನ ಹುಚ್ಚಿಡ್ದಿದೆ ಅಂತ ಅಂದ್ಕೊಂಡು ರೂಮ್ಗೆ ಹಾಕ್ಬಿಟ್ಟಿದ್ರು. ಹೋದ, ಬಾಗಿಲು ತೆಗೆದು ಅಪ್ಪನ ಬಾಗಿಲು ಹಾಕೊಂಡು ನಾನು ಕಾಯ್ತಾ ಇದ್ದೆ. ಕೈ ಅಂತ ನಾಯಿ ಸತ್ತ ಶಬ್ದ ಅಂತ. ಏನೂ ಇಲ್ಲ. ಎಲ್ಲರೂ ಏನಾಯ್ತು ನೋಡ್ರಿ ರಿಚರ್ಡ್ ನಿಮ್ಮ ಫ್ರೆಂಡು ಅಂತ ನಿಧಾನಕ್ಕೆ ಕಿಟಕಿ ಎತ್ತಿ ವೆಂಟಿಲೇಟರ್ ನೋಡ್ತೀರಿ, ನಾಯಿನ ಮುದ್ದಾಡ್ಕೊಳ್ಬೋದು. ಕಾಪಾಡಿಬಿಟ್ಟೆ ನನ್ನ ಹೆಂಡತಿಯಿಂದ ಮುತ್ತು ಕೊಡ್ತಾ ಇದ್ದ ನನ್ನ ನಾಯಿಗೆ. ಅಂದೆ ಏನೋ ನನ್ನ ಮಗನ ಬೇಗ ಬಾರೋ, ತುಂಬ ನಾಟಕ ಮಾಡಬೇಡ ಅಂತ. ಹೌದಾ ಬಂದೆ ಅಂದ. ನಾಯಿನಲ್ಲೇ ಇಟ್ಟು ಹೊರಗಡೆ ಬಂದು ಎಲ್ಲರೂ ಅದೇ ಇಲ್ಲಿ ಬಂದು ತಿರ್ಗ ನಾಟಕ ಮಾಡ್ದ. ಕಿತ್ತ ಹರಿಶ್ಚಂದ್ರ ಘಾಟ್ಗೆ ಹೋಗ್ತಾಯಿದ್ವಿ. ಯಾರೋ ಒಂದು 10 ಜನ ಸರ್ ಬ್ಲ್ಯಾಕ್ ಸೂಟ್ ನಮ್ಮ ಜೊತೆ ಬಂದರು. ಇವನು ಹಳ್ಳಿಯವನು. ಏನಲ್ಲೋ ಯಶ ಯಾರು ನಿನ್ನ ನೆಂಟ್ರನ್ನು ಸೂಟ್ ಗೀಟ್ ಹಾಕೊಂಬಂದಿರಲ್ಲೋ ಫ್ಯೂನ್ರಲ್ಗೆ ಅಂತ. ಬಿಡೋಣ ನಮ್ಮ ನೆಂಟ್ರ ಹತ್ರ ಸೂಟೆಲ್ಲ ಐತೆ. ಮತ್ತು ಯಾರು 10 ಜನ ಹೋಗ್ಲಿ ನಿನ್ನ ಹೆಂಡ್ತಿ ಕಡೆಯವರಲ್ಲ, ಅಯ್ಯ ಅವ್ರು ಇನ್ನೂ ಹಳ್ಳಿ ನಮ್ದಕ್ಕಿಂತ. ಮತ್ತು ಯಾರು 10 ಜನ ಯಾರು ಗೊತ್ತು ಅಂತ. ಇರಲಿ ಬಿಡು ಹೋದ್ವಿ, ಕ್ರಿಮೇಷನ್ ಎಲ್ಲ ಆಯಿತು. ಅವ್ರು 10 ಜನ ಹಿಂಗೆ ನಿಂತಿದ್ರು. ಏನು ಮಾಡೋದ ಅವ್ರಿಗೆ ಅಂದ. ಥ್ಯಾಂಕ್ಸ್
ಫಾರ್ ಕಮಿಂಗ್ ಅಂತ ಹೇಳು ಅಂತಂದು ಹೋದ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್, ಯು ಶೇರ್ಡ್ ಮೈ ಕಂಡೋಲೆನ್ಸ್, ಬಟ್ ಐ ವಾಂಟ್ ಟು ನೋ, ಆರ್ ಯು ಮೈ ರಿಲೇಟಿವ್ ಆರ್ ಮೈ ವೈಫ್ಸ್ ರಿಲೇಟಿವ್? ಅವನಂದ, ನಾವು ಯಾರಿಗೂ ರಿಲೇಟಿವ್ ಅಲ್ಲಪ್ಪ, ನಿಮ್ಮ ನಾಯಿ ಸ್ವಲ್ಪ ಬಾಡಿಗೆಗೆ ಬೇಕಾಗಿತ್ತು ನಮ್ಗೆ. ಆವತ್ತು ನಾಯಿ ಹೋಗಿದ್ದು ಇದುವರೆಗೂ ವಾಪಸ್ ಬಂದಿಲ್ಲ ಸರ್. ಫುಲ್ ಡಿಮ್ಯಾಂಡ್ ಅಂತೆ, ದೇಶ ಸುತ್ತಾ ಇದೆ. ಯಾರ್ಯಾರು ಹೆಂಡ್ತಿಗಳು ಕಿರಿಕ್ ಮಾಡ್ತಾವ್ರೆ ಎಲ್ಲರ ಮನೆಗೂ ನಾಯಿ ಕರ್ಕೊಂಡು ಹೋಗ್ತಾರೆ. ಒಂದು 2-3 ತಿಂಗಳಲ್ಲಿ ನಿಮ್ಗೆ ಯಾರ್ಯಾರು ಬೇಕಾದ್ರೆ ನನ್ನ ಹತ್ರ ಫೋನ್ ನಂಬರ್ ಇದೆ. ಈ ನಾಯಿ ಅನ್ನೋದು ಹೇಗಿರುತ್ತೆ ಅಂತಂದರೆ, ನಾನು ನಿಮಗೆಲ್ಲ ಗೊತ್ತಿದೆಯಲ್ಲ, ನಾನಿರೋ ಚಾಮರಾಜಪೇಟೆ ಅಂತ ಏರಿಯಲ್ಲಿ ಸೆಂಟ್ರಲ್ ನಮ್ಮ ಮನೆ ಸರ್. ಎಡಗಡೆ ಶಂಕರ ಮಠ, ಬಲಗಡೆ ಗವಿಪುರ ಗುಟ್ಟಳ್ಳಿ. ಆ ಶಂಕರ ಮಠ ಅಂದರೆ ನಾಯಿಗಳು ಒಣಕೊಂಡಿರ್ತವೆ. ಯಾಕೆ ಹೇಳಿ? ತಿಳಿ ಸಾರು, ನೀರು ಮಜ್ಜಿಗೆ. ಯಜಮಾನ್ರಿ ತಿನ್ನೋದೇ ಅನ್ನ ಸಾರು. ಆ ನಾಯಿಗಳಿಗೆ ಏನಾಗ್ತವೆ, 40 ವರ್ಷ ಆಯ್ತು ಸರ್ ಆ ಏರಿಯಾಗೆ ಹೋಗಿ. ಆ ನಾಯಿ ಬೊಗಳಿದ್ದು ನೋಡಿಲ್ಲ, ಕಚ್ಚಿದ್ದು ನೋಡಿಲ್ಲ. ಯಾಕೆ ಹೇಳ್ರೆ, ಕಚ್ಚೋಕ್ಕೆ ಬರಲ್ಲ, ಅವ್ರು ನೆಕ್ಕಿದ್ದೇ ಜಾಸ್ತಿ ಅಂತ. ಅಕಸ್ಮಾತ್ ಕಚ್ಚಿದ್ರೆ ನುಗ್ಗೋಕಾಯಿನೇ ಮೂಳೆ ಅನ್ಕೊಂಡು ಜೀವನ ಪೂರ್ತಿ ಕಚ್ಚಿ ಸತ್ತೋಗ್ಬಿಟ್ಟು. ಅದೇ ನಮ್ಮ ಗುಟ್ಟಳ್ಳಿ ಕಡೆ ನಾಯಿಗಳಿದೆ. ಹಿಂಗೆ ಬರ್ತಾ ಇದ್ರೆ ಬೀಟ್ ಪೊಲೀಸ್ನವರು ವಾಪಸ್ಸು ಬಿಡ್ತಾರೆ. ಅಣ್ಣ ಸೆಕ್ಯೂರಿಟಿ ಚೆನ್ನಾಗೈತೆ, ಯಾಕೆ ಹೇಳಿ, ವಾರಕ್ಕೆ ಸಲ ತಲೆ ಮಾಂಸ, ಟೈರು, ಟ್ಯೂಬು ಎಲ್ಲ ಹಾಕ್ತಿರ್ತಾರೆ. ಆದರೂ ನೋಡಿ ಸರ್, ಅದ್ರ ಒಂದೇನು ಅಂತಂದರೆ, ನಮ್ಮನೇಲಿ ಒಂದು ನಾಯಿ ಇದೆ, ನಮ್ಮನೆ ಆಲ್ಸೇಷನ್ ನಾಯಿ. ಬೌ ಅಂತ ಬೊಗಳಲ್ಲ ಸರ್. ಹಾಗಂದು ಯಾರು ಬಂದರೆ ಗೋ 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 ಗೋ, ಯಾಕಂದ್ರೆ ಇಂಗ್ಲೀಷ್ ಮದರ್ ಟಂಗ್ ಅದ್ರ. ನನ್ನ ಮಗಳು ಹೇಳಿದ್ರು, ಓ ಡ್ಯಾಡಿ ನಾಯಿ ಕೊಟ್ಬಿಡೋಣ, ಒಂದು ಅಮೇರಿಕನ್ ಆಯ್ತು. ನಾಯಲ್ಲಿ ಯಾವುದೇ ಅಮೇರಿಕನ್? ಈ ಪೊಮೇರಿಯನ್ ಅಂತಿರುತ್ತಲ್ಲ, ಬೆಳ್ಳಿಗೆ ಜೂಲು, ಚಿಕ್ಕ ಮುಖ, ಉದ್ದಾಕಿವಿ, ಅದು ಅಮೇರಿಕನ್. ಅದನ್ನು ತೊಗೊಂಡು ಬಾ. ನಂಬ್ತಿರೋ ಬಿಡ್ತಿರೋ 3,000 ರೂಪಾಯಿ ಸರ್ ನಾಯಿಗೆ. ನಮಗೆ ರೇಟ್ ಇಲ್ಲ. ಶಿವಾಜಿನಗರಿನ ತಗೊಂಬಂದು ಅದನ್ನ ಬರ್ತಿದ್ದಂಗೆ ಈ ನಾಯಿ ಕೋಪ ಬಂದ್ಬಿಡ್ತು. ಗೋ ಗೋ ಗೋ, ಇದೇನು ಅನ್ಬೇಕು, ಒಯ್ ಒಯ್ ನಿಮ್ಮ ಅಪ್ಪಂದ ಸುಮ್ಮನೆ ಬಂದಿಲ್ಲ, ವರದಕ್ಷಿಣೆ ಕೊಟ್ಟೆ ಬಂದಿರೋದು ಅಂತ. ಇವ್ನು ನಮ್ಮ ಕಡೆ ಕಂತ್ರಿ ನಾಯಿಗಳು ನೋಡಿ. ನಾಯಿಗಳಲ್ಲಿ ಅತಿ ಶ್ರೇಷ್ಠವಾದ ನಾಯಿಗಳು ನಮ್ಮ ನಾಯಿಗಳು, ನಮ್ಮ ಮೂಲ ನಿವಾಸಿಗಳು ಬೆಂಗಳೂರು. ಅವು ನೋಡಬೇಕು, ಮಧ್ಯ ರೋಡಲ್ಲಿರ್ತವೆ. ಈ ಏರಿಯಾನ ಇಲ್ಲಿ ಬರೋಲ್ಲ, ಆ ಏರಿಯಾನ ಅಲ್ಲಿ ಬರೋಲ್ಲ. ರಾತ್ರಿ ಏನಾರು ಬಂದ್ಬಿಟ್ಟು ನೋಡೋಕೆ ಸಿಂಗ್ ನಿಂತ್ಕೊಳ್ತವೆ, ಅಲ್ಲಿ ಬಂದ್ಬಿಡ್ತವೆ. ಅವು ಆ ಕಡೆ ನಿಂತ್ಕೊಂಡು ಗೊತ್ತಾ, ಏನು ಮಾಡ್ತೀನಿ, ಏನು ಮಾಡ್ತಾ ಏನು ಮಾಡ. ನಾವು ಕನ್ನಡದವ್ರೆ ಆಯ್ತು, ನಾವೇನು ಮಾಡೋದು, ಸ್ವಲ್ಪ 5-6 ದಿವಸ ಕಿರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಇದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದ ವಿಷಯ. ಥ್ಯಾಂಕ್ ಯು. ಮಜ ಭಾರತ, ಮಜ ಭಾರತ. ಏನ್ ಸಾರ್ ಟ್ಯಾಲೆಂಟ್! ಹೊಡಿರಿ ಚಪ್ಪಳ ರಿಚರ್ಡ್ ಸರ್, ಹೊಡಿರಿ. ಅಲ್ಲ ಸರ್, ನಂಗೊಂದು ಡೌಟು. ಹೇಳಿ ಸರ್. ಇದೆಲ್ಲ ನಿಜವಾಗ್ಲೂ ನಿಮ್ಮ ಓನ್ ಎಕ್ಸ್ಪೀರಿಯನ್ಸಾ ಅಥವಾ ಫೀಲ್ ಮಾಡಿಕೊಂಡು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಥರ ಹೇಳ್ತೀರಾ? ಯಾವಾಗಲೂ ಎಲ್ಲವೂ ನಮಗೆ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಅದು ನಿಜ. ಅದರಿಂದ ಬೇರೆಯವ್ರಿಗೆ ಆಗಿದ್ದೇನೆ ನಮ್ಮದು ಅಂತ ಅಂದ್ಕೊಂಡು ಮಾಡೋವನೇ ಕಲಾವಿದ. ಕ್ಯಾ ಬಾತ್, ಸೂಪರ್ ಸರ್. ನಿಜವಾಗ್ಲೂ ನನ್ನ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾಯಿಗಳ ಬಗ್ಗೆ ಇಷ್ಟೊಂದು ಡೀಟೇಲಾಗಿ ಸ್ಟಡಿ ಮಾಡಿದ್ದೀರಾ. ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ, ಹೆಂಗೆ, ಯಾರಿಗೋಸ್ಕರ ಸ್ಟಡಿ ಮಾಡಿದ್ರಿ? ನಾನು ನಾಯಿ ಅಷ್ಟೇ ಅಲ್ಲ, ನಿಮ್ಮ ಜೊತೆ ಮಾತಾಡಿದ್ರು ಅಷ್ಟೇ, ನಿಮ್ಮನ್ನು ಸ್ಟಡಿ ಮಾಡ್ತಾ ಇರ್ತೀನಿ. ಯಾವ ಮನುಷ್ಯನಿಗೂ ನಾಯಿಗಿರೋ ವ್ಯಾಲ್ಯೂ ಇರಲ್ಲ ಸರ್. ಸರ್, ಈ ನಾಯಿಗಳ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಏನಾದರೂ ಅಡ್ಡ ಹೆಸರುಗಳು ಇಟ್ಟಿದ್ದೀರಾ, ಅಥವಾ ಹೆಂಗಾದ್ರು ಫನ್ನಿಯಾಗಿ ಕರೆಯೋದು, ಅಥವಾ ಅವುಗಳ ಜೊತೆ ನಿಮ್ಮ ಒಡನಾಟ? ಈ ಕನ್ನಡ ಮೀಡಿಯಂ ಹಳ್ಳಿ ಗಿಳ್ಳಿ ನಾಯಿಗಳಿಗೆ ಕುರ್ರೋ 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 ಅಂತ ಹೆಸರಿರಲ್ಲ ಅದಕ್ಕೆ. ಅದು ಕುರ್ರೋ 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 ಅಂದ್ರೆ ಎಲ್ಲ ಬಂದ್ಬಿಡ್ತವೆ. ಈಗ ಸ್ವಲ್ಪ ಇಂಗ್ಲೀಷ್ ಮೀಡಿಯಮು 2-3 ಸಲ ಕಾನ್ವೆಂಟ್ಗೆ ಹೋದವರು ಅವ್ರ ನಾಯಿಗಳನ್ನ ಟಾಮಿ, ಜಾನಿ ಅಂತ ಹೇಳ್ತಾರೆ. ಬಟ್ ಅದನ್ನು ಹಚ್ಚ ಅಂದರೆ ಹೊಟ್ಟೋಗ್ಬಿಡುತ್ತೆ. ಕುರ್ರೋ ಕುರ್ರೋ ಅಂದರೆ ವಾಪಸ್. ಯಾವುದೇ ನಾಯಿ ಎಷ್ಟೇ ಜಾತಿ ನಾಯಿ ಇರಲಿ, ಅದು ಕುರ್ರೋ 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 ಬನ್ನಿ ಹಚ್ಚ ಅಂದರೆ ಹೋಗ್ಬಿಡ್ತದೆ. ನಮ್ಮನೇಲಿ ಒಂದು ನಾಯಿ ಸಾಕಿದ್ದೆ. ಕೆಲಸದೊಳಗೆ ಆ ನಾಯಿಗೆ ಇಂಗ್ಲೀಷೇ ಬರುತ್ತೆ ಅಂತ ಗೊತ್ತಾಗಿ ಇವಳು ಇಂಗ್ಲೀಷ್ ಕಲಿಯಕ್ಕೆ ಶುರು ಮಾಡಿದ್ಲು. ಹಂಗಾಗಿ ಆ ಇಂಗ್ಲೀಷ್ ಕಲ್ತಿರೋ ನಾಯಿ ಇವಳು ಇಂಗ್ಲೀಷ್ನ ಕಲ್ತಿತ್ತು. ಸಿಡೌನ್ ಅಂದ್ರೆ ಕುತ್ಕೋತಾ ಇರ್ಲಿಲ್ಲ, ಅದು ಸಿಡಾರ್ ಅಂದ್ರೆ ಕುತ್ಕೋತಾ ಇತ್ತು. ಸಿಡಾರ್. ನೋಡಿ ಸರ್, ಈ ನಾಯಿಗಳಲ್ಲಿ 2 ಥರ ಇರುತ್ತೆ. ಒಂದು ಜಾತಿ ನಾಯಿ, ಇನ್ನೊಂದು ನಾಯಿ ಜಾತಿ. ಜಾತಿ ನಾಯಿ, ನಾಯಿ ಜಾತಿ.
ಅದ್ರ ಒಂದೇ ಒಂದು ಏನು ಈ ಜಾತಿ ನಾಯಿಗಳದ್ದು ಸ್ವಲ್ಪ ಏನು ಅಂದರೆ ತುಂಬ ಸೆನ್ಸಿಟಿವ್. ನಾವು ಲೇಟಾಗಿ ಎಲ್ಲರೂ ಹೋಗ್ತೀವಿ. ಇವಾಗ ನೋಡಿ ಲೇಟಾಗಿ ಹೋದ್ವಾ, ಬಾಗಿಲು ತೆಗ್ದಿದ ತಕ್ಷಣ ಏನು ರೀ ಲೇಟ್ ಆಯಿತಾ ಶೂಟಿಂಗು, ಆ ಥರ ಏನಿಲ್ಲ. ಬಾಗಿಲು ತೆಗ್ದಿದ ತಕ್ಷಣ ಏನಾಯ್ತೆ ನಿನಗೆ, ಕುಯ್ 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 ಕುಯ್. ರಾತ್ರಿ 2 ಗಂಟೆ ಶೂಟಿಂಗ್ ಮುಗಿಸ್ಕೊಂಬಂದ್ರೆ ಬಾಗಿಲು ತೆಗ್ದು ಒಂದು ಸ್ಮೈಲ್ ಬೇಡವಾ, ಕುಯ್ 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 ಕುಯ್. ನಿದ್ಗಣ್ಣಲ್ಲಿ ಎದ್ದು ಬಂದಿರ್ತಾರೆ, ಆ ಸೌಂಡ್ ಆದ್ರೂ ಬರುತ್ತಲ್ಲ, ಅದು ಹೇಳಿ ಸರ್. ಅದು ಕೊನೆಗೆ ಒಂದು ದಿವಸ ರೇಗ್ಬಿಟ್ಟು ಹೇಳಿದೆ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀವಿ, ನಿನಗೊಂದು ಮನೆ ಒಂದು ಕಾರು ಅಂತೆಲ್ಲ ಇರ್ಬೇಕು ತಾನೆ, ಸುಖವಾಗಿರ್ಬೇಕಂತ, ಅದಕ್ಕೂ ಕುಯ್ 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 ಕುಯ್. ಆವತ್ತು ಭಾಳ ಬೇಜಾರಾಗಿ, ಗಂಡಸ್ರು ಬೇಜಾರಾದ್ರೆ ಎಲ್ಲಿ ಹೋಗ್ತೀವಿ ಸರ್, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ. ಅಲ್ಲೆಲ್ಲ ನಮ್ಮ ಥರ ನಾಯಿ ಜಾತಿಗಳೆಲ್ಲ ಸೇರಿರ್ತದೆ. ಏನೋ ರುಚಿ ಎಲ್ಲ ಬಂದ್ಬಿಟ್ಟಿದ್ಯಾ ನನ್ನ ಮಗನ ದೊಡ್ಡ ಸ್ಟಾರ್ ಥರ ಬರ್ತಾನೆ ಇರಲ್ಲ, ಇಲ್ಲ ಬಂದ್ರೆ ಒಂದು ಹಾಕ್ರಯ್ಯ ನಮಗೂ ಅಂತ. ನಮ್ಮ ಗ್ರೂಪಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಅಬ್ಸರ್ವ್ ಮಾಡಿ, ಯಾಕ್ರಿ ರಿಚರ್ಡ್ ಡಲ್ಲಾಗಿದ್ದೀರಾ, ಇಡೀ ಪ್ರಪಂಚಕ್ಕೆ ನಗಿಸ್ತೀರಾ. ಏನೇ ಇಲ್ಲ ಸರ್, ಇದೇ ಥರ ಪ್ರಾಬ್ಲಮ್ ಸರ್. ಹೌದೇನ್ರಿ, ನಿಮ್ಮ ಹೆಂಡತಿ ಸ್ವಲ್ಪ ಜಾತಿ ನಾಯ ಅಂತಂದು. ಹಾಂ, ಅದಕ್ಕೆ ನಿಮ್ಮಂಥವ್ರು ಕಂತ್ರಿ ನಾಯ ಕಟ್ಕೋಬೇಕು, ಯಾವೆಲ್ಲರೂ ಬಾ ಯಾವೆಲ್ಲರೂ ಹೋಗಿ ಬಡ್ಡಿ ಮಗ ಅಂತ ಬಿಗಿದ್ಗೆ ನಮ್ಮ ಕೈಗೆ ಕೊಟ್ಬಿಟ್ಟು ನೀವು ಜಾತಿ ನಾಯ ಕಟ್ಕೊಂಡ್ರಿದ್ದು. ಅದು ಸರಿ ಸಾರ್, ಈ ಪ್ರಾಬ್ಲಮ್ ಇವಾಗ ಏನು ಮಾಡೋದು ಸರ್, ಕುಯ್ 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 ಅಂತದೆ, ಸುಮ್ಮನೆ ಬೋರ್ ಆಗಿಬಿಡುತ್ತೆ ಸರ್ ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ಈ ಜಾತಿ ನಾಯಿಗಳ್ದು ಇನ್ನೇನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ತಿಂಡಿ ಹಾಕಿದ್ರೆ ತಿನ್ನಲ್ಲ. ಕಂತ್ರಿ ನಾಯಿಗಳು ನೋಡಿ ಹಿಂಗೆ ಎಸಿರಿ ಮಣ್ಣು ಮೇಲೆ ಬಿದ್ದಿರ ಹಂಗೆ ಇಟ್ಕೊಂಡು ಹೋಗ್ಬಿಡ್ತದೆ. ಜಾತಿ ನಾಯಿಗಳು ಹಂಗಲ್ಲ, ಪ್ಲೇಟಲ್ಲೇ ಇಡಬೇಕು, ಇಟ್ಟರು ಅಶ್ವಾಗಿದ್ರೆ ತಿನ್ನಲ್ಲ ಅನ್ಬೇಕು. ಹಂಗೆ ಹಿಂಗೆ ಅನ್ನಿ ಸ್ವಲ್ಪ ಬೆನ್ಸವ್ರಿ, ಹಂಗೂ ತಿಂದೇ ಇದ್ರೆ ಕತ್ತತ್ರ ಹಿಂಗೆ ಅನ್ನಿ ಸಾರ್, ಅದು ನಾಯಿ ಸಾರ್, ಇದು ನನ್ನ ಹೆಂಡ್ತಿ ಅಂದೆ, ಎರಡು ಒಂದೇ ಯಾಕೆ ಸರ್ ಅಂತ. ಅದೇ ನೀವು ದೊಡ್ಡ ಸ್ಟಾರ್ ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ನಿಮ್ಮ ಹೆಂಡ್ತಿ ಮಕ್ಳಿಗೆ ಟೈಮ್ ಕೊಡ್ಬೇಕು. ಅದಕ್ಕೊಂದು ಕೆಲಸ ಮಾಡಿ, ಬೆನ್ಸವ್ರಕ್ಕೆ ಆಗಲ್ವಲ್ಲ ಸರ್, ಹಿಂಗೆ ಅದಲ್ಲ, ವಾರದಲ್ಲಿ ಒಂದು ದಿವಸ ಹೆಂಡ್ತಿ ಮಕ್ಳನ್ನ ಕರ್ಕೊಂಡೋಗಿ 2 ಮಸಾಲೆ ಪುರಿ, 1 ಪಾನಿಪುರಿ ಕೊಡಿಸಿ, ಎಲ್ಲ 1 ಕ್ವಾರ್ಟ್ರಲ್ಲಿ ಮುಗ್ದೋಗುತ್ತೆ ಅಂದರು. ಹೌದಾ ಸರ್, ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ನಾನು ಇದನ್ನು ಮಾಡಿದೆ, ಅದೇನು ಮ್ಯಾಜಿಕ್ ಸರ್. ಅವತ್ತು ಪಾನಿಪುರಿ ಕುಡಿಸಿದ ದಿವಸ ಎಗ್ರುತ್ತೆ, ಬಾಲ ಅಲ್ಲಾಡ್ಸುತ್ತೆ, ನೆಕ್ಕುತ್ತೆ, ಒಲೆಲ್ಲ ಇದೇ ನಾಯ ಇಷ್ಟು ದಿವಸ ಬಗಳ್ತಾ ಇದ್ದಿದ್ದು ಅಂತ.